ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶನಿವಾರ ರಾತ್ರಿಯಿಂದ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿ ಇವತ್ತು ದೇವರಾಜ ಊರಿಂದ ಬೇಗನೆ ಬಂದಿದ್ದಾರೆ. ಅದಕ್ಕೆ ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗ್ತೀನಿ. ಮಕ್ಳಿಗಂತೂ ಹೇಳಿ ಹೇಳಿ ನಾಳೆ 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 ಅಂದ್ಕೊಂಡು ಬಂದಿದ್ದರು. ಫೈನಲಿ ಅದು ಇವತ್ತಿಗೆ ಈಡೇರ್ತಾ ಇದೆ. ಅವ್ರ ಜೊತೆಗೆ ನಾನು ನೋಡಿಕೊಂಡು ತುಂಬ ವರ್ಷ ಏನು ನಾನು ಹೆಚ್ಚು ಕಮ್ಮಿ ಕೊರೋನಾದಿಂದ ಆಚೆಗೆ ಬಂದಿದ್ದಲ್ಲ ಎಕ್ಸಿಬಿಷನ್ ಆಗಿ ನೋಡಿರೋದು. ಅದರಿಂದ ಈಚೆಗೆ ಎಷ್ಟು ಸತಿ ಹಾಕಿದ್ರು ಹೋಗಿರಲಿಲ್ಲ. ಬನ್ನಿ ಹೋಗೋಣ. ನಾನೇ ಯಾವುದು ಗೇಮ್ಸ್ಗಳೆಲ್ಲ ಆಡಲ್ಲ, ಸುಮ್ಮನೆ ವಾತಾವರಣ ಒಳಗಡೆ ಏನೇನಿಲ್ಲ ಇದೆ ಅಂತೆಲ್ಲ ನೋಡೋಣ. ಹಾಗೆ ನಿಮಗೂ ಶೇರ್ ಮಾಡ್ತೀನಿ ನಮ್ಮೂರ ಎಕ್ಸಿಬಿಷನ್ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಸ್ಮಾಲ್ ಅಂದರೆ ಹೆಚ್ಚು ಕಮ್ಮಿ ಒಂದು 7-8-10 ನಿಮಿಷದ ವೀಡಿಯೋ ಮಾಡಿರ್ತೀನಿ ಅಷ್ಟೇ. ಪೂರ್ತಿ ಎಕ್ಸಿಬಿಷನ್ ಬ್ಲಾಗ್ ಆಯಿತಾ? ಪೂರ್ತಿಯಾಗಿ ನೋಡಿ. ಬನ್ನಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ. ನಾವು ನಡ್ಕೊಂಡೇ ಹೋದ್ವಿ, ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದ್ರಿಂದ. ಹಾಗೆ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಮಾಡಿದರು. 3 ಟಿಕೆಟ್ ತೊಗೊಂಡ್ವಿ. ಬನ್ನಿ ಈಗ ಒಳಗಡೆ ಎಲ್ಲ ಹೇಗೆಲ್ಲ ಇದೆ ನೋಡ್ಕೊತಾ ಹೋಗೋಣ. ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ.
ಅದ್ರೊಳಗಡೆ ಏನೂ ತಿನ್ಲಿಕ್ಕೆ ಹೋಗಲಿಲ್ಲ. ಒಂಚು ಜೋಳ ತಿನ್ನಲಷ್ಟೇ. ಅದಕ್ಕೋಸ್ಕರ ದೇವರಾಜು ಒಂದು ಸ್ವಲ್ಪ ಕಬಾಬ್ ಕಟ್ಟಿಸ್ಕೊಳ್ಳೋಣ, ಮನೇಲಿ ಮೊಳಕೆ ಹುರುಳಿಕಾಳು ಸಾರು ಮಾಡಿದ್ದೆ, ನೆಂಚ್ಕೊಳ್ಳೋದಕ್ಕಾಗುತ್ತೆ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ತಿಂದು. ಅಲ್ಲಿಂದ ಬಂದು ಊಟ ಎಲ್ಲ ಮುಗಿಸಿ ನಾವು ಒಂದು ಟ್ರಿಪ್ಪು ನೈಟ್ ಹೊತ್ತು ವಾಕ್ ಮಾಡ್ತೀವಿ. ನಮ್ಮ ಗ್ಯಾಂಗ್ ಅಂದರೆ ನಮ್ಮ ಅತ್ತಿಗೆದಿರು, ನಾನು ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಅವರು ಕೆಲಸ ಎಲ್ಲ ಇರುತ್ತೆಲ್ಲ ಬೆಳಗ್ಗೆ ಎಲ್ಲ, ಹಾಗಾಗಿ ರಾತ್ರಿ ಹೊತ್ತು 1 ಅವರ್ ಸೇರ್ಕೊತೀವಿ ಎಲ್ಲ ಒಂದು ಕಡೆ, ಮಾತಾಡ್ಕೊತ ವಾಕ್ ಮಾಡ್ತಾ. ಅದ್ರ ಮಜಾನೇ ಬೇರೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಕ್ಸಿಬಿಷನ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.